ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ 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 ಫಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಅಧೀನದಲ್ಲಿರುವ ವಿವಿಧ ತೋಟಗಾರಿಕಾ ಸಸ್ಯ ಕ್ಷೇತ್ರಗಳ ಪರಿಚಯ ಹಾಗೂ ಸಸ್ಯ ಕ್ಷೇತ್ರಗಳಲ್ಲಿ ಲಭ್ಯವಿರುವ ಸಸಿಗಳನ್ನು ಕುರಿತು ನಾವು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ತೋಟಗಾರಿಕೆ ಇಲಾಖೆಯ ವ್ಯಾಪ್ತಿ ಇವತ್ತೇನಿದೆಯೋ ಕೃಷಿಗೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡದಾಗಿ ಬೆಳೀತಾ ಇರತಕ್ಕಂಥ ಒಂದು ವ್ಯಾಪ್ತಿಯಾಗಿದೆ. ಯಾಕೆ ಅಂತ ಹೇಳಿದರೆ, ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಕೃಷಿಕರು ಹೆಚ್ಚೆಚ್ಚು ತೋಟಗಾರಿಕೆ ಬೆಳೆಗಳತ್ತ ಹೊರಳ್ತಾ ಇದ್ದಾರೆ. ತೋಟಗಾರಿಕೆ ಬೆಳೆಗಳಿಗೆ ಇರುವಂತಹ ಬೇಡಿಕೆ ಇರಬಹುದು ಮತ್ತು ತೋಟಗಾರಿಕೆ ಬೆಳೆಗಳನ್ನು ಬೆಳೆದುಕೊಳ್ಳುವ ಮೂಲಕ ಇರುವಂತಹ ಅನೇಕ ಅನುಕೂಲಗಳನ್ನು ಪಡೆದುಕೊಳ್ಳುವ ಸಲುವಾಗಿ ಇವತ್ತು ಹೆಚ್ಚು ತೋಟಗಾರಿಕೆ ಬೆಳೆಗಳತ್ತ ವಾಲ್ತಾ ಇರ್ತಕ್ಕಂಥದ್ದು. ಕೃಷಿಕರ ಈ ಒಂದು ಬೇಡಿಕೆಯನ್ನು ಅರ್ಥವನ್ನು ಮಾಡಿಕೊಂಡಿರ್ತಕ್ಕಂಥ ತೋಟಗಾರಿಕೆ ಇಲಾಖೆ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಸಸ್ಯ ಕ್ಷೇತ್ರಗಳನ್ನು ಸ್ಥಾಪನೆಯನ್ನು ಮಾಡಿ ಅವರಿಗೆ ಅಗತ್ಯ ಇರತಕ್ಕಂತಹ ವಿವಿಧ ತೋಟಗಾರಿಕಾ ಸಸಿಗಳನ್ನು ಉತ್ಪಾದನೆಯನ್ನು ಮಾಡಿ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಭಾಗದಲ್ಲಿ ಯಾವ ಬೆಳೆಯನ್ನು ನಮಗೆ ಬೆಳಿಬೇಕು ಅಂಥೇಳಿ ಅನಿಸುತ್ತೋ ಆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಬಹಳ ವೈಜ್ಞಾನಿಕವಾಗಿ ಸಸ್ಯಗಳನ್ನು ಅಭಿವೃದ್ಧಿಯನ್ನು ಮಾಡಿ ಅದನ್ನು ನೀಡ್ತಾ ಇರ್ತಕ್ಕಂಥದ್ದು. ಈಗ ನಾವು ಬೇರೆ ಕಡೆ ಸಸಿಗಳನ್ನು ತಂದಂತಹ ಸಂದರ್ಭದಲ್ಲಿ ಅದರ ಗುಣಮಟ್ಟ ಹೇಗಿರುತ್ತೆ ಅನ್ನುವಂತಹ ಖಾತ್ರಿ ನಮಗೆ ಇರೋದಿಲ್ಲ. ಆದರೆ ಇಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆಯವರೇ ಈ ಸಸ್ಯಗಳನ್ನು ಉತ್ಪಾದನೆ ಮಾಡ್ತಾ ಇರೋದ್ರಿಂದ ಗುಣಮಟ್ಟದ ಬಗ್ಗೆ ಖಾತ್ರಿ ಇರುತ್ತೆ. ನಾಳೆ ದಿವಸ ಗುಣಮಟ್ಟ ಇಲ್ಲ ಅಂತ ಹೇಳಿದರೂ ಕೂಡ ನಾವು ಅವ್ರನ್ನ ಪ್ರಶ್ನೆಯನ್ನು ಕೂಡ ಮಾಡಬಹುದು. ಈ ನಿಟ್ಟಿನಲ್ಲಿ ನಮ್ಮ ಕೃಷಿಕರಿಗೆ ಅವರ ಒಂದು ಬೇಡಿಕೆಯನ್ನು ಪೂರೈಸುವ ಸಲುವಾಗಿ ಹಾಗೂ ಅವರಿಗೆ ಅನುಕೂಲಗಳನ್ನು ಮಾಡುವ ಸಲುವಾಗಿ ಈ ಒಂದು ತೋಟಗಾರಿಕೆ ಇಲಾಖೆ ಸಸ್ಯ ಕ್ಷೇತ್ರಗಳನ್ನು ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು. ಅವುಗಳ ಪರಿಚಯ ಮತ್ತು ಅನುಕೂಲಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು, ರಾಜ್ಯ ವಲಯ ಈ ಕಚೇರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ GN ಪವಿತ್ರ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಹಾಗೂ ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಈ ತೋಟಗಾರಿಕೆ ಅಲ್ಲಲ್ಲಿ ಸಸ್ಯ ಕ್ಷೇತ್ರಗಳನ್ನು ನಿರ್ಮಾಣವನ್ನು ಮಾಡಿದೆ. ನಾವು ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅನೇಕ ಭಾಗಗಳಲ್ಲಿ ಇದನ್ನು ನೋಡ್ತೇವೆ. ಸಸ್ಯ ಕ್ಷೇತ್ರಗಳು ಅಂತ ಹೇಳಿದರೆ ಏನು? ಈಗ ಇಲಾಖೆಯಲ್ಲಿ ಇರ್ತಕ್ಕಂಥ ಸಸ್ಯ ಕ್ಷೇತ್ರಗಳು ಅಂತಂದರೆ, ತೋಟಗಾರಿಕೆ ಇಲಾಖೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ಆಯಾ ತಾಲೂಕು ಮಟ್ಟದಲ್ಲಿ ಮತ್ತು ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ರೈತರಿಂದ ಬೇಡಿಕೆ ಬರ್ತಕ್ಕಂತಹ ಉತ್ತಮ ಗುಣಮಟ್ಟದ ಕಸಿ ಗಿಡಗಳನ್ನ, ಹಣ್ಣಿನ ಗಿಡಗಳನ್ನ, ತೋಟದ ಸಾಂಬಾರು ಗಿಡಗಳನ್ನ, ಕಾಳುಮೆಣಸು ಬಳ್ಳಿಗಳನ್ನ, ಈ ರೀತಿ ಉತ್ತಮ ಗುಣಮಟ್ಟದ ಗಿಡಗಳನ್ನ ಬೆಳೆಸಿ ನಮ್ಮ ಇಲಾಖಾ ಮಾರಾಟ ದರದಲ್ಲಿ, ಅಂದರೆ ಈಗ ನಿಮಗೆ ಪ್ರೈವೇಟಲ್ಲಿ ಹೊರಗಡೆ ನೀವೇನಾದರೂ ಒಂದು ಗಿಡಗಳನ್ನ, ಹಣ್ಣಿನ ಗಿಡಗಳನ್ನ ಖರೀದಿ ಮಾಡಕ್ಕೆ ಹೋದಾಗ ರೈತರಿಗೆ ಏನಾಗುತ್ತೆ, ಹೆಚ್ಚಿನ ದರ ನಿಗದಿ ಮಾಡ್ತಾರೆ. ಮತ್ತೆ ಅದರದ್ದು ಗುಣಮಟ್ಟ ನಮಗೆ ಖಾತ್ರಿ ಆಗಿರೋದಿಲ್ಲ. ನಾವು ಇನ್ ಕೇಸ್ ಏನಾದರೂ ಅದು ಗಿಡಗಳು ಹಾಳಾಯ್ತು ಅಂದ್ರೆ ನಾವು ಅವ್ರಿಗೆ ಹೋಗಿ ಪ್ರಶ್ನೆ ಮಾಡೋ ಅಂತ ಇದ್ದಿರಲ್ಲ. ಆದ್ರಿಂದ ಇಲಾಖೆಯಲ್ಲಿ ಏನು ಉದ್ದೇಶ ಈ ಸಸ್ಯ ಕ್ಷೇತ್ರಗಳದ್ದು ಅಂದ್ರೆ, ಪ್ರಥಮ ಆದ್ಯತೆ ಇರೋದು ಉತ್ತಮ ಗುಣಮಟ್ಟದ ಸಸಿ ಗಿಡಗಳನ್ನು ನಾವು ರೈತರಿಗೆ ಉತ್ಪಾದನೆ ಮಾಡಿ ಮಾರಾಟ ಮಾಡುವಂಥದ್ದು, ವಿತರಿಸ್ತಕ್ಕಂಥದ್ದು. ಏನು ಹಿನ್ನೆಲೆ, ಯಾವ ಹಿನ್ನೆಲೆಯಲ್ಲಿ ಇದು ಪ್ರಾರಂಭ ಆಯಿತು? ಈ ತೋಟಗಾರಿಕೆ ಅನ್ನೋದು ಒಂದು ಬಹಳ ಸ್ವಾರಸ್ಯಕರವಾದ ಒಂದು ಇಲಾಖೆ ಅಂತಾನೆ ಅಥವಾ ಒಂದು ವಿಷಯ ಅಂತಾನೆ ಹೇಳ್ಬೋದು. ಈ ತೋಟಗಾರಿಕೆ ಇಲಾಖೆ ಈಗ ಬೇರೆ ಇಲಾಖೆಗಳ ಥರ ಈಗ ಕೃಷಿ ಚಟುವಟಿಕೆ ಮಾತ್ರ, ಅದಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಈ ತೋಟಗಾರಿಕೆ ಅನ್ನೋದು ಒಂದು ಕಲೆ, ಒಂದು ಹವ್ಯಾಸ, ಮತ್ತೆ ಜನರಲ್ಲಿ ಒಂದು ಮನಸ್ಸಿಗೆ ಸಂತೋಷವನ್ನ ನೀಡ್ತಕ್ಕಂತಹ ಒಂದು ಕೃಷಿ ಚಟುವಟಿಕೆ ಇದು. ಈ ನಮ್ಮ ರಾಜ್ಯಕ್ಕೆ ಹೋಲಿಸಿದಾಗ ರಾಜ್ಯದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯ ಹವಾಗುಣ, ವೈವಿಧ್ಯಮಯವಾದ ಹವಾಗುಣವನ್ನು ನಮ್ಮ ರಾಜ್ಯ ಹೊಂದಿದೆ. ಈ ಎಲ್ಲ ಹವಾಗುಣಗಳಿಗೆ ಎಲ್ಲ ಬೆಳೆಗಳು ಸೂಕ್ತ ಆಗಲ್ಲ. ಆದರೆ ತೋಟಗಾರಿಕೆ ಬೆಳೆಗಳನ್ನ ರಾಜ್ಯಾದ್ಯಂತ ನಾವು ಎಲ್ಲ ಹವಾಗುಣಗಳಲ್ಲೂ
ಬೆಳೆಬಹುದು. ಹಾಗಾಗಿ ಮತ್ತೆ ತೋಟಗಾರಿಕೆ ಬೆಳೆಗಳು ಅಪಾರವಾಗಿದ್ದಾವೆ, ಬಗೆ ಬಗೆಯಾಗಿದ್ದಾವೆ. 1, 2, 3ಕ್ಕೆ ಸೀಮಿತ ಅಲ್ಲ, 1000 ನಿಮಗೆ ಬೆಳೆಗಳು ಸಿಗ್ತವೆ ನಮಗೆ. ಆದ್ರಿಂದ ಕರ್ನಾಟಕದಲ್ಲಿ ಯಾವ್ಯಾವ ಪ್ರದೇಶಕ್ಕೆ ಅನುಗುಣವಾಗಿ ಯಾವ ಬೆಳೆ ಬೆಳಿಬಹುದೋ ಅಲ್ಲೆಲ್ಲ ತೋಟಗಾರಿಕೆಯನ್ನ ನಾವು ಅಭಿವೃದ್ಧಿಪಡಿಸಲಿಕ್ಕೆ ಅವಕಾಶ ಇದೆ. ಅದು ಒಂದು ಉತ್ತಮವಾದಂತಹ ಒಂದಿದು. ನಂತರ ತೋಟಗಾರಿಕೆಯಿಂದ ನಾವು ಆರ್ಥಿಕತೆಯನ್ನ, ರೈತರಿಗೆ ಕಡಿಮೆ ಜಾಗದಲ್ಲಿ ನಾವು ಆರ್ಥಿಕತೆಯನ್ನು ಸುಸ್ಥಿರ ಮಾಡಬೇಕು, ಅವರ ಇನ್ಕಮ್ ಇದನ್ನು ರೈಸ್ ಮಾಡಬೇಕು ಅಂತಂದರೆ ತೋಟಗಾರಿಕೆ ಒಂದು ಉತ್ತಮ ಕೃಷಿ ಚಟುವಟಿಕೆ. ಹೌದು. ಈ ಒಂದು ತೋಟಗಾರಿಕೆ ಅಭಿವೃದ್ಧಿ ಆಗಬೇಕು ಅಂದರೆ ಈಗ ಅಥವಾ ಈ ಹಿಂದೆ ಸ್ಟಾರ್ಟ್ ಆಗಿದ್ದಲ್ಲ ಇದು ಆವಾಗ ಮೈಸೂರು ರಾಜರ ಆಳ್ವಿಕೆ ಕಾಲದಿಂದ, ಹಾಗೆ ಟಿಪ್ಪು ಸುಲ್ತಾನ್ರವರು ಏನು ಆಳ್ವಿಕೆ ಮಾಡ್ತಾ ಇದ್ರು ಆ ಕಾಲದಿಂದಲೂ ತೋಟಗಾರಿಕೆಗೆ ಅವರು ಮಹತ್ವ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಹಲವು ಇದರಲ್ಲಿ ನಿದರ್ಶನಗಳಿದ್ದಾವೆ, ಉಲ್ಲೇಖ ಇದೆ. ಅದಕ್ಕೆ ಪ್ರಸ್ತುತವಾಗಿ ಒಂದು ಉತ್ತಮವಾದ ಉದಾಹರಣೆ ಹೇಳ್ಬೇಕಂದ್ರೆ ಬೆಂಗಳೂರಲ್ಲಿರ್ತಕ್ಕಂಥ ಲಾಲ್ಬಾಗ್ ಉದ್ಯಾನವನ, ಸಸ್ಯ ಕ್ಷೇತ್ರ ಉದ್ಯಾನವನ. ಇದು 1760ರಲ್ಲೇ ಅಂದಿನ ಟಿಪ್ಪು ಸುಲ್ತಾನ್ ಅವರ ಆಳ್ವಿಕೆ ಕಾಲದಲ್ಲಿ ಪ್ರಾರಂಭ ಆಗಿದ್ದು. ಇವ್ರೇನು ಮಾಡಿದ್ರು, ಆ ಸಂದರ್ಭದಲ್ಲೇ ಅವರು ಜಗತ್ತಿನ ಮೂಲೆ ಮೂಲೆಯಿಂದ ಹೊಸ ಹೊಸ ಸಸ್ಯ ಪ್ರಭೇದಗಳನ್ನ ತಗೊಬಂದ್ಬಿಟ್ಟು ಆ ಲಾಲ್ಬಾಗ್ ಉದ್ಯಾನವನದಲ್ಲಿ ಬೆಳೆಸಿ ಅಭಿವೃದ್ಧಿಪಡಿಸಲಾಗಿದೆ. ಇವಾಗ ಬೆಂಗಳೂರಿಗೆ ಎಲ್ಲಾದರೂ ನಾವು ಗ್ಲೋಬಲ್ ವಾರ್ಮಿಂಗ್ ಅಥವಾ ಏನು ನಾವು ಪರಿಸರನ ಎಷ್ಟರ ಮಟ್ಟಿಗೆ ಒಂದು ಬ್ಯಾಲೆನ್ಸಲ್ಲಿ ಇಡ್ತಾ ಇದೆ ಅಂದರೆ ಅದರಲ್ಲಿ ನಮ್ಮ ಲಾಲ್ಬಾಗ್ ಉದ್ಯಾನವನ, ಕಬ್ಬನ್ ಪಾರ್ಕ್ ಉದ್ಯಾನವನಗಳು ಪ್ರಮುಖ ಪಾತ್ರನ ವಹಿಸುತ್ತೆ. ಬೆಂಗಳೂರಿನ ಉದ್ಯಾನ ನಗರಿ ಅಂತಲೂ ಕರೀತಾರೆ. ಆದ್ರಿಂದ ಈ ಉದ್ಯಾನವನಗಳಾಗಿರ್ಬೋದು, ಸಸ್ಯ ಕ್ಷೇತ್ರಗಳು ಒಂದು ರೈತರಿಗೆ ಆರ್ಥಿಕತೆ ಸುಸ್ಥಿರತೆಯನ್ನು ತರೋದ್ರ ಜೊತೆಗೆ ನಮ್ಮ ಹವಾಮಾನವನ್ನ, ವಾಯುಗುಣವನ್ನ ನಾವು ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಹಾಗೆ ಈ ತೋಟಗಾರಿಕೆ ಇಷ್ಟರ ಮಟ್ಟಿಗೆ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯ ಅಂದರೆ ಒಳ್ಳೆ ಉತ್ತಮವಾದ ತೋಟಗಾರಿಕೆ ರಾಜ್ಯ ಅಂತಾನೆ ಹೇಳ್ತಾರೆ. ಇಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಬೇಕು ಅಂದರೆ ನಮ್ಮ ಡಾಕ್ಟರ್ MH ಮಾರಿಗೌಡರು ಅವರು, ನಾವು ತೋಟಗಾರಿಕೆ ಪಿತಾಮಹ ಅಂತ ಹೇಳ್ತೀವಿ, ಅವರ ಕೊಡುಗೆ ಅಪಾರವಾದದ್ದು. ಅವ್ರೇನು ಮಾಡಿದ್ರು, ತಮ್ಮ ದೂರದೃಷ್ಟಿಯಿಂದ ಅವರು ಒಂದು ತೋಟಗಾರಿಕೆಯನ್ನು 4 ಭಾಗಗಳಾಗಿ ವಿಂಗಡಿಸ್ತಾರೆ. ಅದರಲ್ಲಿ ಮೊದಲನೆಯದು ತೋಟಗಾರಿಕೆ ಇಲಾಖೆ. ತೋಟಗಾರಿಕೆ ಇಲಾಖೆನಲ್ಲಿ ಏನು ಮಾಡ್ತೀವಿ ನಾವು, ವಿಸ್ತರಣೆ ಚಟುವಟಿಕೆಗಳು. ಈಗ ಯಾವುದಾದ್ರೂ ಒಂದು ಹೊಸ ತಾಂತ್ರಿಕತೆ ಇರ್ಬೋದು, ಹೊಸ ತಳಿಗಳು ಬರಬಹುದು, ಯಾವುದಾದ್ರೂ ಬೆಳೆಗಳಿಗೆ ರೋಗ ಕೀಟ ಹಾವಳಿ ಆದಾಗ ಅದನ್ನು ನಿಯಂತ್ರಣ ಮಾಡೋದು ಹೇಗೆ, ಈ ರೀತಿಯ ಹೊಸ ಹೊಸ ಆವಿಷ್ಕಾರಗಳನ್ನ ರೈತರಿಗೆ ಮುಟ್ಟಿಸುವಂಥದ್ದು, ಮತ್ತು ಹೊಸ ಹೊಸ ಯೋಜನೆಗಳ ಮೂಲಕ ಹೊಸ ಆವಿಷ್ಕಾರಗಳನ್ನ ರೈತರ ಬಳಿ ಮುಟ್ಟಿಸೋ ಅಂಥ ಕರ್ತವ್ಯನ ತೋಟಗಾರಿಕೆ ಇಲಾಖೆ ನಡೆಸ್ಕೊಂಡು ಬಂದಿದೆ. ಇದು ಒಂದು ಭಾಗವಾದರೆ, ಇನ್ನೊಂದು ಭಾಗವಾಗಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳ ಮೂಲೆ ಮೂಲೆಗಳಲ್ಲಿ, ಅಂದರೆ ತಾಲೂಕಿಗೆ ಒಂದಾದರೂ ತೋಟಗಾರಿಕೆ ಕ್ಷೇತ್ರಗಳನ್ನ ಅಂದಿನ ದಿನದಂದೇ ಅವರು ಮರಿಗೌಡರು ಏನು ಮಾಡಿದ್ದಾರೆ, ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳದ್ದು ಮುಖ್ಯ ಉದ್ದೇಶ, ಈಗ ರೈತರಿಗೆ ನಮಗೆ ಉತ್ತಮ ಗುಣಮಟ್ಟದ, ಈಗ ನಮ್ಮ ಹಾಸನ ಜಿಲ್ಲೆಗೆ ಯಾವ ಬೆಳೆ ಸೂಕ್ತ ಆಗುತ್ತೆ ಮತ್ತು ಇಲ್ಲಿ ಯಾವ ಬೆಳೆಯನ್ನು ಬೆಳೆದ್ರೆ ರೈತರು ಆರ್ಥಿಕವಾಗಿ ಸಬಲರಾಗ್ಬೋದು, ಈ ರೀತಿಯ ಬೇಡಿಕೆಯನ್ನು ರೈತರಿಂದ ಪಡೆದು ಅದು ಬೇಡಿಕೆಗೆ ತಕ್ಕಂತೆ ಉತ್ತಮ ಗುಣಮಟ್ಟದ ಸಸಿಗಳನ್ನ ಬೆಳೆಸಿ ಇಲಾಖಾ ದರದಲ್ಲಿ ಮಾರಾಟ ಮಾಡುವಂಥದ್ದು ಸಸ್ಯ ಕ್ಷೇತ್ರಗಳ ಮುಖ್ಯ ಉದ್ದೇಶ. ಅದ್ರ ಜೊತೆಗೂ ಸಸ್ಯ ಕ್ಷೇತ್ರಗಳು ಹಲವಾರು ಕಾರ್ಯಕ್ರಮಗಳನ್ನ, ಚಟುವಟಿಕೆಗಳನ್ನ ನಡೆಸ್ಕೊಡ್ತೇವೆ. ಇನ್ನು ಮೂರನೇದಾಗಿ ತೋಟಗಾರಿಕೆಯ ಒಂದು 3ನೇ ಭಾಗ ಅಂತ ಅಂದರೆ ನರ್ಸರಿಮನ್ ಕೋಆಪರೇಟಿವ್ ಸೊಸೈಟಿ ಅಂತ ಬರುತ್ತೆ. ಇದು ನಮ್ಮ ರಾಜ್ಯದಲ್ಲಿ ಮೈಸೂರು, ಬೆಂಗಳೂರು ಮತ್ತು ಹಾಸನದಲ್ಲಿದೆ. ಕೃಷ್ಣ ಹೋಟೆಲ್ ಇದೆಯಲ್ಲ, ಅದರ ಎದುರುಗಡೆ ನರ್ಸರಿ ಇದೆ. ತೋಟಗಾರಿಕೆ ಹೌದೌದು, ಯಾಕಂದ್ರೆ ಅದು ನಮ್ಮದೇ ಒಂದು ಅಂಗಸಂಸ್ಥೆ ಆಗಿರೋದ್ರಿಂದ ನಾವು ಅಲ್ಲಿನೇ ಅದಕ್ಕೆ ಜಾಗ ಕೊಟ್ಟಿದ್ದೇವೆ. ಆ ನರ್ಸರಿನಲ್ಲಿ ಏನಾಗುತ್ತೆ, ಈಗ ನಾವು ಒಂದು ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಕೆಲವೊಮ್ಮೆ ಎಲ್ಲ ಗಿಡಗಳನ್ನು ಬೆಳೀಲಿಕ್ಕೆ ಆಗೋದಿಲ್ಲ. ಆವಾಗ ಇವರು ನರ್ಸರಿಯವರು ಏನು ಮಾಡ್ತಾರೆ, ಅಲ್ಲಿ ಅಲಂಕಾರಿಕ ಗಿಡಗಳಿರ್ಬೋದು, ಔಷಧೀಯ ಗುಣಮಟ್ಟದ ಗಿಡಗಳಿರ್ಬೋದು, ಆಮೇಲೆ ತೋಟದ ಬೆಳೆಗಳಿರ್ಬೋದು, ಹಣ್ಣಿನ ಬೆಳೆಗಳು, ವರ್ಷ ಇಡೀ ರೈತರಿಗೆ ಅಥವಾ ಸಾರ್ವಜನಿಕರಿಗೆ ಗಿಡಗಳನ್ನು ನರ್ಸರಿಯಲ್ಲಿ ಉತ್ಪಾದನೆ ಮಾಡಿ ಅವರು ಮಾರಾಟ ಮಾಡೋವಂಥ ಒಂದು ಭಾಗ ಇದೆ. ಇದು 3 ಆಯಿತು. ಇನ್ನು 4ನೇದಾಗಿ ಆಪ್ಕಾಮ್ಸ್ ಅಂತ ಹೇಳ್ತೀವಿ, ಹಾರ್ಟಿಕಲ್ಚರ್ ಪ್ರಾಡ್ಯೂಸ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಸೊಸೈಟಿ ಅಂತ. ಆ ಆಪ್ಕಾಮ್ಸಲ್ಲಿ ಏನು ಮಾಡ್ತಾರಂದರೆ, ರೈತರು ಈಗ ಬೆಳೆಗಳನ್ನ ಮಾಡ್ತಾರೆ, ಆದರೆ ಮಾರುಕಟ್ಟೆ ಸಿಕ್ಕಿಲ್ಲ ಅಂತ ಅಂದರೆ, ಅದಕ್ಕೆ ಉತ್ತಮವಾದ ಬೆಲೆ ಸಿಕ್ಕಿಲ್ಲ ಅಂದರೆ
ಅವರು ಆರ್ಥಿಕತೆ ಸದೃಢರಾಗೋದು ಹೇಗೆ, ಆ ಒಂದು ಉದ್ದೇಶ ಇಟ್ಕೊಂಡು ಅವರು ತಮ್ಮ ಬೆಳೆಗಳನ್ನು ಆಪ್ಕಾಮ್ಸ್ಗಳಿಗೆ ಮಾರಾಟ ಮಾಡಲಿ, ತಂದು ಕೊಟ್ಟು ಆ ಆಪ್ಕಾಮ್ಸ್ ಮೂಲಕ ತಮ್ಮ ಉತ್ಪನ್ನಗಳಿಗೆ ಅವರು ಬೆಲೆಯನ್ನು ಪಡೀಲಿ ಅಂತ ಒಂದು ಉದ್ದೇಶದಿಂದ ಮರಿಗೌಡರು ಅವರು 4 ಭಾಗಗಳಾಗಿ ಇದನ್ನು ಸ್ಥಾಪನೆ ಮಾಡಿದರು. ಈಗ ಎಲ್ಲ 4 ಅಂಗಸಂಸ್ಥೆಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಅದರಲ್ಲಿ ನಮ್ಮ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳೂ ಪ್ರಮುಖ ಪಾತ್ರನ ವಹಿಸುತ್ತೆ. ಇನ್ನು ಈ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳೇನಿದ್ದಾವೋ ಇಲ್ಲಿ ವರ್ಷಪೂರ್ತಿ ಏನೆಲ್ಲ ಚಟುವಟಿಕೆಗಳು ನಡೆಯುತ್ತೆ? ಈಗ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳೇನಿದೆ ಅಲ್ಲಿ ಪ್ರಪ್ರಥಮವಾಗಿ ನಮ್ಮ ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಒಂದು 10 ಎಕರೆಯಿಂದ 100 ಎಕರೆಯಿಂದ 1000 ಎಕರೆವರೆಗೂ ಇರೋಂಥ ಕ್ಷೇತ್ರಗಳು ಇದ್ದಾವೆ. ಅವನ್ನ ಅಭಿವೃದ್ಧಿಪಡಿಸಿ ಅದರಲ್ಲಿ ನಾವು ಗುಣಮಟ್ಟದ ಸಸಿಗಳನ್ನ ಉತ್ಪಾದನೆ ಮಾಡ್ತಿದ್ದೀವಿ ಅಂತ ಈಗಾಗಲೇ ಹೇಳಿದೆ. ಏನಾಯಿತು, ನಾವು ಉತ್ತಮ ಗುಣಮಟ್ಟದ ಸಸಿಗಳನ್ನ ಉತ್ಪಾದನೆ ಮಾಡಬೇಕು ಅಂದರೆ ತಾಯಿ ಮರಗಳ ಆಯ್ಕೆ, ಈಗ ನಾನು ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳಿದ್ದೆ ನಿಮಗೆ, ತೆಂಗಿನಲ್ಲಿ ತಾಯಿ ಮರದ ಆಯ್ಕೆ ಬಹು ಮುಖ್ಯವಾಗುತ್ತೆ ಅಂತ. ಹಾಗಾಗಿ ತಜ್ಞರ ಒಂದು ತಂಡ ಏನು ಮಾಡುತ್ತೆ, ಅಧಿಕಾರಿಗಳು ಮತ್ತು ವಿಜ್ಞಾನಿಗಳ ತಂಡ ತಾಯಿ ಮರಗಳನ್ನು ಆಯ್ಕೆ ಮಾಡಿ ಉತ್ತಮ ಬೀಜವನ್ನು ಆಯ್ಕೆ ಮಾಡ್ಕೊಂತೀವಿ. ಬಲ್ಲ ಮೂಲಗಳಿಂದ ಅಂತ ಹೇಳ್ತೀವಿ, ಎಲ್ಲಿ ನಾವು ಮುಂಚೆನೆ ಹೋಗಿ ಆ ಒಂದು ಮರದಿಂದ ನಾವು ಉತ್ತಮ ಬೀಜವನ್ನು ಪಡಿಬೋದು ಅನ್ನೋದನ್ನು ಪರಿಶೀಲಿಸಿ ಅಲ್ಲಿಂದ ಬೀಜಗಳನ್ನ ನಾವು ಆಯ್ಕೆ ಮಾಡ್ಕೊಂಬಂದು ಸಸ್ಯೋತ್ಪಾದನೆಯನ್ನು ಕೈಗೊಳ್ತೇವೆ. ಈ ಸಸ್ಯೋತ್ಪಾದನೆಗೆ ಒಂದು ತೆಂಗಿನ ಬೀಜವನ್ನು ನಾಟಿ ಮಾಡಿ ಉತ್ಪಾದನೆ ಮಾಡಿ ಮಾರಾಟ ಮಾಡೋವರೆಗೂ ಇಲಾಖೆನಲ್ಲಿ SR ದರ ಅಂತ ನಿಗದಿಯಾಗಿರುತ್ತೆ. ಆ ಒಂದು ದರದಲ್ಲೇ ನಾವು ಉತ್ಪಾದನೆಯನ್ನು ಕೈಗೊಳ್ತೇವೆ. ಹಾಗೇನೆ ರೈತರಿಗೆ ಮಾರಾಟ ಮಾಡುವಾಗ್ಲೂ ಇಲಾಖಾ SR ದರನೇ ಇರುತ್ತೆ, ಮಾರಾಟ ದರ. ಆ ಮಾರಾಟ ದರದಂತೆ ನಾವು ಸಸಿಗಳನ್ನ ಮಾರಾಟ ಮಾಡಿ ಆ ಒಂದು ಮಾರಾಟದ ಹಣವನ್ನು ಮತ್ತೆ ಈ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಸರ್ಕಾರಕ್ಕೆ ಜಮಾ ಮಾಡ್ತೇವೆ. ಇದು ಒಂದಾದರೆ, ನಮ್ಮ ತೋಟಗಾರಿಕೆ ಇಲಾಖೆ ಸಸ್ಯ ಕ್ಷೇತ್ರಗಳಲ್ಲಿ ಈಗ ರೈತರು ಹೊಸ ಆವಿಷ್ಕಾರಗಳನ್ನು, ತಾಂತ್ರಿಕತೆಗಳನ್ನು ನಾವು ಮೊದಲು ನೇರವಾಗಿ ರೈತರಿಗೆ ಮುಟ್ಸೋಕ್ಕಾಗೋದಿಲ್ಲ. ಆದ್ದರಿಂದ ಇಲಾಖಾ ಸಸ್ಯ ಕ್ಷೇತ್ರಗಳನ್ನೇ ಅವನ್ನ ಪ್ರಾತ್ಯಕ್ಷತೆ ರೀತಿ ನಾವು ಕೈಗೊಳ್ತೀವಿ. ಆ ಡೆಮೋ ಪ್ಲಾಟ್ಸ್ ಥರ ಮಾಡಿ, ಈಗ IHR ವೆರೈಟೀಸ್ನ ತಳಿಗಳನ್ನ ನಾವು ಪರಿಚಯಿಸಬೇಕು ಅಂದರೆ IHR ಬ್ಲಾಕ್ ಅಂತ ಮಾಡಿ, ಅಲ್ಲಿ IHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಇದೆಯಲ್ಲ, ಅಲ್ಲಿಂದ ಅವರು ಬಿಡುಗಡೆ ಮಾಡಿದಂಥ ತಳಿಗಳನ್ನ ಪರಿಚಯಿಸಿ ಅದು ಹೇಗೆ ಬರುತ್ತೆ ಅಂತ ರೈತರು ಅಲ್ಲಿ ನೋಡ್ಬೋದು. ತದನಂತರ ಅವ್ರಿಗೆ ಈ ಒಂದು ತಳಿಯನ್ನು ಅಥವಾ ಈ ಬೆಳೆಯನ್ನು ನಾನು ಹಾಕಿದ್ರೆ ನನಗೆ ಉತ್ತಮವಾದ ಲಾಭ ಬರುತ್ತೆ ಅಂದಾಗ ಅವರ ತಾಕಿನಲ್ಲಿ ಅದನ್ನು ಅವರು ವಾಣಿಜ್ಯವಾಗಿ ಅವರು ಬೆಳ್ಕೋಬೋದು. ಈ ಒಂದು ಪ್ರಾವಿಷನ್ ನಾವು ನಮ್ಮ ಸಸ್ಯ ಕ್ಷೇತ್ರಗಳಲ್ಲಿ ಮಾಡ್ಕೊಂಡಿದ್ದೇವೆ. ಅದಾದ ನಂತರ ನಮ್ಮ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳಲ್ಲಿ ಅಥವಾ ಫಾರ್ಮ್ಗಳಲ್ಲಿ ವಿವಿಧ ಬೆಳೆಗಳನ್ನ ನಾವು ಬೆಳೆದಿರ್ತೇವೆ. ಬಹುವಾರ್ಷಿಕ ಬೆಳೆಗಳು, ಈಗ ತೆಂಗು ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಆಮೇಲೆ ಹಣ್ಣಿನ ಬೆಳೆಗಳು. ಈ ಒಂದು ಹಣ್ಣಿನ ಬೆಳೆಗಳೆಲ್ಲ ಕಟಾವಿಗೆ ಬರೋ ಅಂಥ ಹಂತ ತಲುಪಿದಾಗ ನಾವು ಇದನ್ನು ಹರಾಜು ಅಂತ ಮಾಡ್ತೇವೆ. ಆಕ್ಷನ್ ಮಾಡಿ ಫಸಲಿಂದ ಬಂದಂಥ ಹರಾಜು ಮೊತ್ತವನ್ನು ಮತ್ತೆ ಸರ್ಕಾರಕ್ಕೆ ಜಮಾ ಮಾಡ್ತೇವೆ. ಆದ್ದರಿಂದ ಸರ್ಕಾರಕ್ಕೂ ಸಹ ಇಲಾಖಾ ಕ್ಷೇತ್ರಗಳಿಂದ ನಾವು ಆದಾಯವನ್ನು, ನಾವು ರೆವಿನ್ಯೂವನ್ನು ಜನರೇಟ್ ಮಾಡಿ ಕೊಡ್ತಾ ಇದ್ದೇವೆ ಇಲಾಖೆಯಿಂದ. ಹಾಗೆ ಇನ್ನೊಂದು ಏನಂತಂದರೆ, ಈಗ ನಮ್ಮ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳು ಆಯಾ ಜಿಲ್ಲೆಯ ತಾಲೂಕಿನ ಯಾವುದಾದ್ರೂ ಹೋಬಳಿ ಮಟ್ಟದಲ್ಲಿ ಸ್ಥಾಪನೆ ಆಗಿದ್ದಾವೆ. ಈಗ ನಮ್ಮ ಹಾಸನದಲ್ಲಿ ಇಟ್ಕೊಂಡ್ರೆ ನಾವು ಸೋಮನಹಳ್ಳಿ ಕಾವಲು ತೋಟಗಾರಿಕೆ ಕ್ಷೇತ್ರ ಅಂತ ಇದೆ. ಈ ಒಂದು ಸೋಮನಹಳ್ಳಿ ಕಾವಲು ತೋಟಗಾರಿಕೆ ಕ್ಷೇತ್ರದಲ್ಲಿ ನಾವು ಸಸ್ಯೋತ್ಪಾದನೆ ಕೈಗೊಳ್ಳುವಾಗ, ಆಮೇಲೆ ತೋಟಗಾರಿಕೆ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ಬೇರೆ ಬೇರೆ ಕೆಲಸಗಳನ್ನು ನಿರ್ವಹಿಸೋದಕ್ಕೆ ನಮಗೆ ಕೆಲಸಗಾರರು ಬೇಕಾಗ್ತಾರೆ. ಹಾಗಾಗಿ ನಾವು ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಒಂದು ಉದ್ಯೋಗವನ್ನು ಸಹ ನೀಡುವಂಥ ಅವಕಾಶಗಳು ಇಲಾಖಾ ಕ್ಷೇತ್ರಗಳಿಗೆ ಇರುತ್ತೆ. ಹಾಗೆ ಇನ್ನೂ ನಮ್ಮ ತೋಟಗಾರಿಕೆ ಕ್ಷೇತ್ರದಲ್ಲಿ ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಯಾವುದ್ಯಾವುದು ಜಾಗಗಳಲ್ಲಿ ಅಭಿವೃದ್ಧಿ ಆಗದೇನೆ ಇನ್ನೂ ಸ್ವಲ್ಪ ಹೆಚ್ಚಿನ ಅಭಿವೃದ್ಧಿಗೆ ಅವಕಾಶ ಇದೆ ಅನ್ನೋದನ್ನು ಹೆಚ್ಚು ಒತ್ತು ಕೊಟ್ಟು PPP ಮಾಡೆಲ್ ಅಂತ ಹೇಳ್ತೀವಿ, ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ, ಸರ್ಕಾರಿ ಖಾಸಗಿ ಸಹಭಾಗಿತ್ವ. ಈ ಒಂದು PPP ಮಾಡೆಲಲ್ಲಿ ನಾವು ಹೊಸ ಯೋಜನೆಗಳನ್ನು ನಮ್ಮ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳಲ್ಲಿ ಡೆವಲಪ್ ಮಾಡಿಬಿಟ್ಟು ಅಲ್ಲಿಂದ ಹೆಚ್ಚಿನ ಆದಾಯವನ್ನು ತರೋದು ಒಂದು, ಮತ್ತು ಸ್ಥಳೀಯ ಜನರಿಗೆ ಉದ್ಯೋಗ ಸೃಷ್ಟಿಸೋದು, ಸರ್ಕಾರಕ್ಕೆ
ಹೆಚ್ಚಿನ ಆದಾಯವನ್ನು ಬರೋ ಹಾಗೆ ಮಾಡೋ ಅಂಥ ಒಂದು ಹೊಸ ಹೊಸ ಯೋಜನೆಗಳನ್ನ ಈಗ ಸರ್ಕಾರ ರೂಪಿಸ್ತಾ ಇದೆ. ಮುಂಬರುವ ದಿನಗಳಲ್ಲಿ ಎಲ್ಲ ತೋಟಗಾರಿಕೆ ಕ್ಷೇತ್ರಗಳಲ್ಲೂ ಹೊಸ ಹೊಸ ಯೋಜನೆಗಳು, ಪ್ರಾಜೆಕ್ಟ್ಗಳು ಬರಲಿಕ್ಕಿದೆ. ಇನ್ನು ಈ ಸಸ್ಯಗಳ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ವರ್ಷ ಪೂರ್ತಿ ಚಟುವಟಿಕೆಗಳು ನಡೀತಾ ಇರುತ್ತೆ. ಅಂದ್ರೆ ಈಗ ನಮಗೆ ಸಸಿಗಳು ಉತ್ಪಾದನೆ ಮಾಡ್ಬೇಕಂದ್ರೆ ನಾವು ಮುಂದಿನ ವರ್ಷಕ್ಕೆ ಅಥವಾ ಈಗ ನಾವು ಜೂನ್ ತಿಂಗಳಲ್ಲಿ ನಾವು ಸಸಿಗಳನ್ನ ಕೊಡಬೇಕು ಅಂದ್ರೆ ಹಿಂದಿನ ವರ್ಷದಿಂದ ಅದು 1 ವರ್ಷ ಬೇಕಾಗುತ್ತೆ. ಈಗ ತೆಂಗಾದ್ರೆ ನಿಮ್ಗೆ 18 ತಿಂಗಳು ನಾವು ನರ್ಸರಿನಲ್ಲಿ ಮೇಂಟೈನ್ ಮಾಡಿ ತದನಂತರ ಅವನ್ನ ಸರ್ಟಿಫಿಕೇಶನ್ ಮಾಡಿ ಆಮೇಲೆ ನಾವು ರೈತರಿಗೆ ಮಾರಾಟ ಮಾಡ್ತೇವೆ. ಹಾಗೇನೆ ಅಡಿಕೆ ಆದ್ರೆ 1 ವರ್ಷ ಬೇಕಾಗುತ್ತೆ. ಮತ್ತೆ ಇನ್ನು ಕಾಳುಮೆಣಸು ಬಳ್ಳಿಗಳನ್ನ ಮಾಡ್ತೇವೆ ಸೀಸನ್ ಓರಿಯೆಂಟೆಡ್ ಆಗಿ. ಈಗ ಕರ್ಬೇವು, ನಿಂಬೆ ಮತ್ತೆ ಎಲ್ಲಾ ರೀತಿಯ ಸಸಿಗಳನ್ನು ಉತ್ಪಾದನೆ ಮಾಡ್ತೀವಿ. ಹಣ್ಣಿನ ಗಿಡಗಳು ಎಲ್ಲನೂ ಮಾಡ್ತೀವಿ. ಬೇಡಿಕೆಗೆ ತಕ್ಕಂತೆ ಮಾಡಿ ನಾವು ಅದನ್ನ ರೈತರಿಗೆ ಮಾರಾಟ ಮಾಡ್ತೇವೆ. ಇನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿ ತೋಟಗಾರಿಕೆಯ ಸಸ್ಯ ಕ್ಷೇತ್ರಗಳು ಎಲ್ಲೆಲ್ಲಿ ಇದ್ದಾವೆ, ಮತ್ತು ಎಷ್ಟು ಪ್ರದೇಶ ಇದೆ, ಮತ್ತು ಯಾವೆಲ್ಲ ತರಹದ ಸಸಿಗಳನ್ನು ಅಲ್ಲಿ ಉತ್ಪಾದನೆಯನ್ನು ಮಾಡಲಾಗ್ತದೆ ಅನ್ನುವಂಥ ಒಂದು ಪರಿಚಯವನ್ನು ಮಾಡಿಕೊಡಿ. ನಮ್ಮ ರಾಜ್ಯದಲ್ಲಿ ನೋಡಿದ್ರೆ 418 ತೋಟಗಾರಿಕೆ ಕ್ಷೇತ್ರಗಳಿದೆ. ಹಾಗೆ ಅದರಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ತಗೊಂಡಾಗ 19 ತೋಟಗಾರಿಕೆ ಕ್ಷೇತ್ರಗಳಿದೆ. ಅದರಲ್ಲಿ ಪ್ರಸ್ತುತವಾಗಿ ತುಂಬ ಪ್ರಮುಖವಾಗಿ ನಾವು ಒಂದು 14 ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಈ ಸಸ್ಯೋತ್ಪಾದನೆ ಇರ್ಬೋದು, ಅಭಿವೃದ್ಧಿ ಕೆಲಸಗಳು, ಚಟುವಟಿಕೆಗಳನ್ನ ನಾವು ಮಾಡ್ಕೊತಾ ಬಂದಿದ್ದೇವೆ. ಹಾಸನ ಜಿಲ್ಲೆಯಲ್ಲಿರುವಂಥ ಎಲ್ಲ ತೋಟಗಾರಿಕೆಗಳ ಕ್ಷೇತ್ರಗಳನ್ನು ಒಟ್ಟಾರೆ ತಗೊಂಡಾಗ 1000 ಎಕರೆ ಪ್ರದೇಶದಷ್ಟು ನಾವು ತೋಟಗಾರಿಕೆ ಕ್ಷೇತ್ರಗಳನ್ನ ಹೊಂದಿದ್ದೇವೆ. ಅದರಲ್ಲಿ ಈಗ ಹಾಸನ ಜಿಲ್ಲೆಯಲ್ಲಿ ಹಾಸನ ತಾಲೂಕಿಗೆ ಸಂಬಂಧಿಸಿದ್ದಾದ್ರೆ ಸೋಮನಹಳ್ಳಿ ಕೌಲು ತೋಟಗಾರಿಕೆ ಕ್ಷೇತ್ರ ಇದೆ. ಅದು ಮುಂಚೆ 500 ಎಕರೆ ಜಾಗ ಇದ್ದದ್ದು. ಅದನ್ನ ನಾವು ತೋಟಗಾರಿಕೆ ಸಂಶೋಧನಾ ಕೇಂದ್ರಕ್ಕೆ ಅವರು ರಿಸರ್ಚ್ ಪರ್ಪಸ್ಗೆ ಅದನ್ನು ಕೊಟ್ಟಿದ್ದೇವೆ. ಉಳಿದಂತೆ 377 ಎಕರೆ ಜಾಗದಷ್ಟು ಪ್ರದೇಶದಲ್ಲಿ ನಾವು ಸಸ್ಯೋತ್ಪಾದನೆ ಇರ್ಬೋದು ಮತ್ತೆ ಎಲ್ಲ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನ ನಾವು ಅಲ್ಲಿ ಕೈಗೊಳ್ತಾ ಇದ್ದೇವೆ. ಹಾಗೆ ಇನ್ನ ನಮ್ಮ ನರ್ಸರಿಗಳು ಅಂತ ಬಂದಾಗ SJO ಪಾರ್ಕ್ ಅಂತ ಇದೆ. ಈಗ ಕೃಷ್ಣ ಹೋಟೆಲ್ ಎದುರುಗಡೆನೆ ನಾವು BNCS ಹೇಳಿದ್ನಲ್ಲ, ನರ್ಸರಿ ಮನ್ ಕೋಆಪರೇಟಿವ್ ಸೊಸೈಟಿ, ಅದ್ರ ಪಕ್ಕದಲ್ಲೇ ಇರ್ತಕ್ಕಂಥ SJP ಪಾರ್ಕ್ ಅಂತ, ಅಲ್ಲಿ ನಾವು ಉದ್ಯಾನವನನ ಮಾಡ್ಕೊಂಡಿದ್ದೇವೆ. ಅಲ್ಲಿ ಸಾರ್ವಜನಿಕರು ಬೆಳಗ್ಗೆ ಮತ್ತೆ ಸಂಜೆ ವಾಕಿಂಗ್ ಮಾಡೋದಿಕ್ಕೆ ಪ್ರಶಾಂತವಾದ ವಾತಾವರಣ ಕಲ್ಪಿಸಿದ್ದೇವೆ. ಜೊತೆಗೆ ಉತ್ತಮವಾದ ಗಿಡಗಳನ್ನ, ಅಲಂಕಾರಿಕ ಗಿಡಗಳನ್ನ ಅಭಿವೃದ್ಧಿಪಡಿಸಿರೋದ್ರಿಂದ ಸಾರ್ವಜನಿಕರಿಗೆ ಅದೊಂದು ಉತ್ತಮವಾದ ವಾಯು ವಿಹಾರದ ಕೇಂದ್ರ ಆಗಿದೆ. ಹೆಚ್ಚು ಜನರನ್ನ ಆಕರ್ಷಣೆ ಮಾಡ್ತಾ ಇದೆ. ಅದು 4 ಎಕರೆ ಜಾಗದಲ್ಲಿದೆ. ಅದ್ ಬಿಟ್ರೆ ಇನ್ನು ಅರಕಲಗೂಡು ತಾಲೂಕಿಗೆ ಹೋದ್ರೆ ಬೈಚನಹಳ್ಳಿ ತೋಟಗಾರಿಕೆ ಕ್ಷೇತ್ರ ಅಂತ ಇದೆ. ಬೈಚನಹಳ್ಳಿ ತೋಟಗಾರಿಕೆ ಕ್ಷೇತ್ರ ಮತ್ತೆ ಚೌರ್ಗಲ್ಲು ತೋಟಗಾರಿಕೆ ಕ್ಷೇತ್ರ ಅಂತ ಬರುತ್ತೆ. ಹಾಗೇನೆ ಸಕಲೇಶಪುರ ತಾಲೂಕಿಗೆ ನೋಡಿದಾಗ ಬಾಗೆ ತೋಟಗಾರಿಕೆ ಕ್ಷೇತ್ರ ಇದೆ. ಹಾಗೆ ಅಲ್ಲಿ SJP ಪಾರ್ಕ್ ತರ ANP ಬಾಗೆ ಅಂತ ಒಂದು ನರ್ಸರಿ ಇದೆ. ಅದನ್ನ ಬಿಟ್ಟರೆ ಗೊರೂರಲ್ಲಿ ಗೊರೂರು ಹೇಮಾವತಿ ಜಲಾಶಯ ಇದೆಯಲ್ಲ, ಅದರ ಪಕ್ಕದಲ್ಲೇ ನಮ್ಮ ಗೊರೂರು ತೋಟಗಾರಿಕೆ ಕ್ಷೇತ್ರ ಇದೆ. ಬೇಲೂರು ತಾಲೂಕಿನಲ್ಲಿ ಕೊನ್ನೇರ್ಲು ತೋಟಗಾರಿಕೆ ಕ್ಷೇತ್ರ ಇದೆ. ಇನ್ನು ಚನ್ನರಾಯಪಟ್ಟಣ ತಾಲೂಕಿಗೆ ಬಂದಾಗ ಅಲ್ಲಿ ಅಮ್ಮನಕಟ್ಟೆ ಮತ್ತೆ ಎಲಿಯೂರು ತೋಟಗಾರಿಕೆ ಕ್ಷೇತ್ರಗಳಿದೆ. ಆಲೂರಲ್ಲಿ ಆಲೂರು ತೋಟಗಾರಿಕೆ ಕ್ಷೇತ್ರ ಅಂತ ಅದರ ಹೆಸರಿದೆ. ಹೀಗೆ ಎಲ್ಲಾ ತಾಲೂಕುಗಳಲ್ಲೂ ಒಂದೊಂದು ತೋಟಗಾರಿಕೆ ಕ್ಷೇತ್ರಗಳಿದೆ. ನಾವೇನ್ ಮಾಡ್ತೀವಿ, ಇಲಾಖೆಯಿಂದ ರೈತರ ಬೇಡಿಕೆ ಏನಿದೆ ಅಂತ ನೋಡ್ಬಿಟ್ಟು ಈ ಮುಂದಿನ ವರ್ಷ ನಮ್ಮ ರೈತರು ಎಷ್ಟು ಜನ ಯಾವ ಬೆಳೆಯನ್ನ ನಾಟಿ ಮಾಡಬಹುದು, ಯಾವ ಬೆಳೆಗೆ ಉತ್ತಮ ಬೇಡಿಕೆ ಇರ್ಬೋದು ಅಂತ ನೋಡಿ, ಅಥವಾ ಹೊಸ ಹೊಸ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂದ್ರೂ ಹೊಸ ಹೊಸ ತಳಿಗಳನ್ನ ನಾವು ನಾಟಿ ಮಾಡಿಬಿಟ್ಟು ಅವ್ರಿಗೆ ಇಲಾಖಾ ದರದಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ. ಈ ಎಲ್ಲ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳಲ್ಲಿ ಯಾವ ವಿಧದ ಸಸ್ಯಗಳನ್ನು ಉತ್ಪಾದನೆಯನ್ನು ಮಾಡಲಾಗ್ತಾ ಇದೆ? ಈಗ ಪ್ರಸ್ತುತ ಹಾಸನದಲ್ಲಿ ತೆಂಗು ಪ್ರಮುಖವಾದ ಬೆಳೆ ಅಂತ ಗೊತ್ತಿದೆಯಲ್ಲ. ಹಾಗಾಗಿ ನಾವು ಹೆಚ್ಚಿನ ಆದ್ಯತೆಯನ್ನು ನಾವು ಬಹುವಾರ್ಷಿಕ ಬೆಳೆಗಳಿಗೆ ಕೊಡ್ತೇವೆ. ಹಾಗೆ ಇನ್ನು ಆನ್ಯುವಲ್ ಕ್ರಾಪ್ಸಿಗೆ, ವಾರ್ಷಿಕ ಬೆಳೆಗಳಿಗಾದರೆ ರೈತರಿಂದ ಬೇಡಿಕೆ ಬಂದಾಗ ನಾವು ಉತ್ಪಾದನೆ ಮಾಡಿಬಿಟ್ಟು ಅವ್ರಿಗೆ ಮಾರಾಟ ಮಾಡ್ತೇವೆ. ಈಗ ಹಸಿರು ಹಾಸನ ಅಂತ ಒಂದು ಅಭಿಯಾನ ಬೇರೆ ಮಾಡ್ತಾ ಇದ್ದಾರಲ್ಲ, ಜಿಲ್ಲಾಡಳಿತದಿಂದ ಮಾಡ್ತಾ ಇದ್ದಾರೆ. ಅಲ್ಲಿ ಜಿಲ್ಲಾಡಳಿತಕ್ಕೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಇಲಾಖೆಯಲ್ಲಿ ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಬೆಳೆಸಿರ್ತಕ್ಕಂತಹ ಸಸ್ಯಗಳನ್ನ ನಾವು ಅವ್ರಿಗೆ ಕೊಡ್ತಾ ಇದ್ದೇವೆ. ಅದು ಒಂದು ಮಾಡ್ತಾ ಇದ್ದೇವೆ. ಹಾಗೆ ಈಗ ನಮ್ಮಲ್ಲಿ ಪ್ರಮುಖವಾಗಿ ಬೆಳೆಯುವಂಥದ್ದು ಮಾವು, ಸಪೋಟ, ಅಡಿಕೆ, ತೆಂಗು, ಕಾಳುಮೆಣಸು, ನಿಂಬೆ, ಸೀಬೆ, ಈ ಬೆಳೆಗಳನ್ನ ಪ್ರಮುಖವಾಗಿ ನಾವು ಸಸ್ಯೋತ್ಪಾದನೆ ಮಾಡಿಬಿಟ್ಟು
ಗಿಡಗಳನ್ನ ಮಾರಾಟ ಮಾಡ್ತಾ ಇದ್ದೇವೆ. ಇನ್ನು ಉಳಿದಂತೆ ಕರ್ಬೇವು, ನುಗ್ಗೆ, ಪಪ್ಪಾಯ, ನಿಂಬೆ, ಸೀಬೆ ಈ ರೀತಿ ರೈತರಿಂದ ಬೇಡಿಕೆ ಬಂದರೆ ಅವನ್ನು ಸಹ ನಾವು ಉತ್ಪಾದಿಸಿ ಕೊಡ್ತೇವೆ. ಈ ವರ್ಷದ ಸಸ್ಯಗಳ ವಿತರಣೆ ಅಥವಾ ಮಾರಾಟ ಪ್ರಾರಂಭ ಆಗಿದೆಯಾ? ಆಗಿದೆ. ಅಂದ್ರೆ ಹೇಳಿದ್ನಲ್ಲ, ಇಂದಿನ ವರ್ಷ ನಾವು ಕೈಗೊಂಡಿದ್ದಂಥ ಸಸ್ಯೋತ್ಪಾದನೆಯನ್ನ ಈ ವರ್ಷಕ್ಕೆ ನಾವು ಅದು ಮುಕ್ತಾಯದಷ್ಟೊತ್ತಿಗೆ ನಾವು ಸ್ಟಾರ್ಟ್ ಮಾಡ್ತೇವೆ. ಸಸಿಗಳನ್ನ ಸೇಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಹಾಗೇನೆ ಇನ್ನು ಅಲ್ಪಾವಧಿ ಬೆಳೆಗಳು ಅಥವಾ ವಾರ್ಷಿಕ ಬೆಳೆಗಳಾದರೆ ಬೇಗನೆ ನಾವು ವಿತರಣೆಯನ್ನು ಪ್ರಾರಂಭಿಸ್ತೇವೆ. ಈಗ ತಾವು ಹೇಳಿದಂಥ ಮಾವು, ಸಪೋಟ, ತೆಂಗು ಇದೆಲ್ಲ ಈ ವರ್ಷದಲ್ಲಿ ಎಷ್ಟು ಸಸಿಗಳು ಲಭ್ಯ ಇದ್ದಾವೆ? ಈಗ ನಮ್ಮ ಎಲ್ಲ ಈಗೇನು ಹೇಳಿದ್ನಲ್ಲ, ಬೈಚನಹಳ್ಳಿ, ಬಾಗೆ, ಗುರೂರು, ಸೋಮನಹಳ್ಳಿ ಕಾವಲು, ಅಮ್ಮನಕಟ್ಟೆ ಈ ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಮಾವು 3200 ಗಿಡಗಳಿದೆ. ಮಾವು ಬೆಳೆ, ಸಪೋಟ 1600 ಗಿಡ ಇದೆ, ಸೀಬೆ 1500 ಗಿಡ ಇದೆ, ನಿಂಬೆ 4500 ಇದೆ, ಪಪ್ಪಾಯ 2000 ಇದೆ, ಕಾಳುಮೆಣಸು 1.5 ಲಕ್ಷದಷ್ಟು ಸಸಿಗಳು ಮಾಡಿದ್ದೇವೆ. ಅದು ರೈತರಿಂದ ಹೆಚ್ಚು ಬೇಡಿಕೆ ಇರೋದ್ರಿಂದ ಕಾಳುಮೆಣಸು ಹೆಚ್ಚಿಗೆ ತಗೊಂಡಿದ್ದೇವೆ. ಅಡಿಕೆ 32,000 ಸಸಿಗಳು ಮಾಡಿದ್ದೇವೆ. ನುಗ್ಗೆ 10,000, ಕರಿಬೇವು 5,000, ಈ ರೀತಿ ಒಟ್ಟು 3 ಲಕ್ಷ ಸಸಿಗಳು ಆಲ್ರೆಡಿ ನಾವು ಉತ್ಪಾದನೆ ಮಾಡಿ ಮಾರಾಟ ಮಾಡಲಿಕ್ಕೆ ಕ್ರಮ ವಹಿಸಿದ್ದೇವೆ. ಅದ್ರ ಜೊತೆಗೆ ಹೋದ ವರ್ಷ ನಾವು 25-26ನೇ ಸಾಲಲ್ಲಿ ತೆಂಗನ್ನು ಇಡೀ ರಾಜ್ಯಾದ್ಯಂತ ಎಲ್ಲೂ ಮಾಡಲಿಲ್ಲ. ನಮ್ಮ ಹಾಸನ ಜಿಲ್ಲೆಯ ತೋಟಗಾರಿಕೆ ಕ್ಷೇತ್ರಗಳಲ್ಲಿ ನಾವು ತೆಂಗನ್ನು ನಾಟಿ ಮಾಡಿದ್ದೇವೆ. 40,000ದಷ್ಟು ತೆಂಗಿನ ಸಸಿಗಳು ಮುಂದಿನ ವರ್ಷಕ್ಕೆ ನಮ್ಮ ರೈತರಿಗೆ ನಾವು ಮಾರಾಟ ಮಾಡಬಹುದು. ಈ ಒಂದು ಸಸ್ಯಗಳ ಗುಣಮಟ್ಟದ ಬಗ್ಗೆ ತಾವೇನು ಹೇಳ್ತೀರಿ? ಇದು ನಮ್ಮ ಇಲಾಖೆ ತೋಟಗಾರಿಕೆ ಕ್ಷೇತ್ರ ಆಗಿರೋದ್ರಿಂದ ನಮ್ಮ ಮೊದಲ ಆದ್ಯತೆ ಗುಣಮಟ್ಟದ ಸಸಿಗಳನ್ನ ವಿತರಣೆ ಮಾಡುವಂಥದ್ದು. ಆದ್ದರಿಂದ ಈಗ ನಾವು ನಮ್ಮ ಇಲಾಖೆಯ ನರ್ಸರಿಗಳಲ್ಲಿ, ಕ್ಷೇತ್ರಗಳಲ್ಲೇ ಇರ್ತಕ್ಕಂತಹ ಫಸಲುಗಳನ್ನ ನೋಡ್ತೇವೆ. ತೆಂಗಿನ ಮರಗಳಿದ್ರೆ ಅದರಲ್ಲೇ ಉತ್ತಮ ಗುಣಮಟ್ಟದ ಮರಗಳಿದ್ರೆ ಅದರಿಂದನೇ ನಾವು ತೆಂಗಿನ ಬೀಜಗಳನ್ನ ನಾಟಿಗೆ ಆಯ್ಕೆ ಮಾಡ್ಕೋತೀವಿ. ಹಾಗೆಯೇ ಇಲ್ಲ ಅಂದರೆ ಸುತ್ತಮುತ್ತಲ ಹಳ್ಳಿಗಳಲ್ಲಿ ನಾವು ಈಗಾಗಲೇ ಹೇಳಿದ್ನಲ್ಲ, ವಿಜ್ಞಾನಿಗಳು ಮತ್ತು ಅಧಿಕಾರಿಗಳ ತಂಡ ಭೇಟಿ ನೀಡಿ ಉತ್ತಮ ಗುಣಮಟ್ಟದ ಮದರ್ ಬ್ಲಾಕ್ಸ್ ಅಂತ ಹೇಳ್ತೀವಿ, ತಾಯಿ ಮರಗಳನ್ನ ಫಸ್ಟು ಸೆಲೆಕ್ಟ್ ಮಾಡಿರ್ತೀವಿ. ಅದರಿಂದ ಯಾವಾಗ ಫಸಲು ಬಂದಿರುತ್ತೆ ಆವಾಗ ಅದನ್ನು ಕೊಯ್ಲು ಮಾಡ್ಕೊಂಬಂದು ತದನಂತರ ನಮ್ಮ ಫಾರಮ್ಗಳಲ್ಲಿ, ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಸಸ್ಯೋತ್ಪಾದನೆ ಕೈಗೊಳ್ತೇವೆ. ಆಮೇಲೆ ಪ್ರತಿ ಬೆಳೆಗೂ ಇಂತಿಂಥದ್ದೇ ಗುಣಮಟ್ಟದ ವಿಶೇಷತೆ ಇರುತ್ತೆ. ಹೀಗೆ ಇರಬೇಕು, ಬೀಜದ ಸೈಜ್ ಇರ್ಬೋದು, ಆಮೇಲೆ ವೆಯ್ಟ್ ಎಷ್ಟು ತೂಕ ಇರಬೇಕು ಅನ್ನೋದಿರ್ಬೋದು, ಪ್ರತಿಯೊಂದು ಅದರ ಅನುಗುಣವಾಗಿ ಅವರು ಆಯ್ಕೆ ಮಾಡ್ಕೊತಾರೆ. ಹಾಗಾಗಿ ಗುಣಮಟ್ಟದ ಗಿಡಗಳನ್ನ ನಾವು ನಾಟಿ ಮಾಡಿ ವಿತರಣೆ ಮಾಡೋದು ಒಂದು ಉದ್ದೇಶ ಆದರೆ, ಇನ್ನೊಂದು ಸರ್ಟಿಫಿಕೇಶನ್ ಅಂತ ಮಾಡ್ತಾರೆ. ಅದಕ್ಕೆ ಬೇರೆ ಜಿಲ್ಲೆಯ ಅಧಿಕಾರಿಗಳ ತಂಡ ಬಂದ್ಬಿಟ್ಟು ಈ ಒಂದು ಕ್ಷೇತ್ರದಲ್ಲಿ ಬೆಳೆದಿರ್ತಕ್ಕಂತಹ ಈಗ ತೆಂಗಿನ ಸಸಿಗಳು, ನಾವು ಒಂದು 3,000 ತೆಂಗಿನ ಸಸಿಗಳು ಬೆಳೆದಿದ್ರೆ ಅದರಲ್ಲಿ ಯಾವುದು ಸ್ಟಂಟೆಡ್ ಗ್ರೋತ್ ಇರುತ್ತೆ, ಬೆಳವಣಿಗೆ ಇರಲ್ಲ, ರೋಗ ಏನಾದರೂ ಇದ್ದರೆ ಈ ಥರದ ಸಸಿಗಳನ್ನ ಅವರು ಅಲ್ಲಿ ಡಿಸ್ಪೋಸ್ ಮಾಡ್ತಾರೆ. ಅಂದರೆ ಅದನ್ನು ತೆಗೆದ್ಬಿಡ್ತಾರೆ. ತೆಗೆದು ಉತ್ತಮ ಗುಣಮಟ್ಟದ ಸಸಿಗಳು, ಯೋಗ್ಯವಾದ ಸಸಿಗಳು ಮಾರಾಟಕ್ಕೆ ಏನಿದೆ ಅಷ್ಟನ್ನು ಮಾತ್ರ ಅವರು ರೆಕಾರ್ಡ್ ಮಾಡ್ತಾರೆ. ಏನು ಆ ಸಸಿಗಳನ್ನ ಮಾತ್ರ ನಾವು ಮಾರಾಟ ಮಾಡ್ತೇವೆ. ಆದ್ರಿಂದ ರೈತರಿಗೆ ಇದರಿಂದ ಯಾವುದೇ ರೀತಿಯ ನಷ್ಟ ಆಗೋದಿಲ್ಲ. ಇಲ್ಲಿ ಇರುವಂತಹ ಎಲ್ಲ ಸಸ್ಯ ಕ್ಷೇತ್ರಗಳಲ್ಲಿ ಇರುವಂತಹ ಸಸಿಗಳನ್ನು ಕೃಷಿಕರು ಪಡೆದುಕೊಳ್ಬೇಕು ಅಂತ ಅಂದರೆ ಹೇಗೆ ಪಡೆದುಕೊಳ್ತಕ್ಕಂಥದ್ದು? ಈಗ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಎಲ್ಲ ತೋಟಗಾರಿಕೆ ಕ್ಷೇತ್ರಗಳು ಆಯಾ ತಾಲೂಕಿಗೆ ಅಲ್ಲಲ್ಲೇ ಹತ್ರದಲ್ಲೇ ಇದ್ದಾವೆ. ನಾನು ಈಗ ಹೇಳಿದ್ನಲ್ಲ, ಒಂದೊಂದು ತಾಲೂಕಲ್ಲೂ ಕನಿಷ್ಠ ಒಂದೊಂದು ತೋಟಗಾರಿಕೆ ಕ್ಷೇತ್ರಗಳಿದೆ. ಅಲ್ಲಿಯೇ ಅವರು ರೈತರು ನಮಗೂ ಸಂಪರ್ಕಿಸಬಹುದು. ನಮ್ಮ ಕಚೇರಿಗೆ ಸಂಪರ್ಕ ಮಾಡಿದ್ರೆ ನಾವು ಅವ್ರಿಗೆ ಒದಗಿಸ್ತೀವಿ. ಆದರೆ ಅವರು ಉತ್ತಮ ಗುಣಮಟ್ಟದ ಸಸಿಗಳನ್ನು ನೋಡಿ ಅವ್ರಿಗೆ ತೃಪ್ತಿ ಅನ್ನಿಸ್ದಾಗ ಅವರು ಖರೀದಿ ಮಾಡೋದು ಸೂಕ್ತ. ಆದ್ದರಿಂದ ನಮ್ಮ ಕ್ಷೇತ್ರಗಳಿಗೆ ಅವ್ರಿಗೊಮ್ಮೆ ಭೇಟಿ ನೀಡಿ ತದನಂತರ ಅವರು ಖರೀದಿ ಮಾಡ್ಬೋದು. ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅವರ ದಾಖಲಾತಿಗಳನ್ನೇನಾದರೂ ತೆಗೆದುಕೊಂಡು ಹೋಗಿ ಕೊಡಬೇಕಾಗುತ್ತೆ ಹೇಗೆ? ಕೆಲವೊಮ್ಮೆ ನಮಗೆ ತುಂಬ ಬೇಡಿಕೆ ಇದ್ದಾಗ ಪಾಣಿಗಳನ್ನ ದಾಖಲೆ ಅಂತ ಕೇಳ್ತೇವೆ. ಯಾಕಂದರೆ ತುಂಬ ಬೇಡಿಕೆ ಇದ್ದಾಗ ರೈತರಿಗೆ ಕೊಡಬೇಕು ಅನ್ನೋದು ಒಂದು ಮೂಲ ಉದ್ದೇಶ ಆಗಿರೋದ್ರಿಂದ ಅದು ಹೊರತುಪಡಿಸಿ ಇನ್ನೇನು ದಾಖಲೆಗಳು ಬೇಕಾಗಿರೋದು. ಇನ್ನು ಎಲ್ಲ ಸಸಿಗಳಿಗೂ ಕೂಡ ದರ ನಿಗದಿ ಆಗಿರುತ್ತೆ, ಸರ್ಕಾರದ ದರ ಆಗಿರೋದ್ರಿಂದ ಅದೇನು ದರ ನಿಗದಿ ಆಗಿರುತ್ತೋ ಅದನ್ನು ಪಾವತಿ ಮಾಡಿ ನಾವು ಸಸಿಗಳನ್ನು ಪಡೆಯಬಹುದು. ಈಗ ತಾವು ಹೇಳಿದ್ರಿ ಎಲ್ಲ ತಾಲೂಕಿನಲ್ಲಿಯೂ ಕೂಡ ಬಹುತೇಕ ತೋಟಗಾರಿಕಾ ಸಸ್ಯ ಕ್ಷೇತ್ರಗಳಿದ್ದಾವೆ ಅಂತ ಹೇಳಿ. ಆಯಾ ತಾಲೂಕಿನವ್ರು ಅಲ್ಲಿಗೆ ಹೋಗಬೇಕು ಅಥವಾ ಎಲ್ಲಾದರೂ ಹೋಗಿದ್ದಾರೆ? ಇಲ್ಲ, ಹಾಗೇನಿಲ್ಲ. ಆಯಾ ತಾಲೂಕವರು ಅಲ್ಲಿಗೆ ಹೋಗಿ ತಗೊಳ್ಳಿ
ಅನ್ನೋ ಒಂದು ಉದ್ದೇಶ. ಈಗ ಒಂದೇ ಕಡೆ ಈಗ ಹಾಸನಕ್ಕೆ ಎಲ್ಲ ಬರ್ಲಿಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಅಂದೇ ಅವರು ಮರಿಗೌಡರು ನಮ್ಮ ತೋಟಗಾರಿಕೆ ಪಿತಾಮಹ ಇದ್ದಾರಲ್ಲ, ಅವರು ಎಲ್ಲ ಮೂಲೆಗಳಲ್ಲೂ ತೋಟಗಾರಿಕೆ ಕ್ಷೇತ್ರನ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಇನ್ ಕೇಸ್ ನಮ್ಮ ರೈತರಿಗೆ ಅಲ್ಲಿ ಸಿಗ್ತಾ ಇಲ್ಲ, ಅಲ್ಲಿ ಅವರ ಬೇಡಿಕೆಗೆ ತಕ್ಕಂತೆ ಗಿಡಗಳು ಲಭ್ಯ ಇಲ್ಲ ಅಂದ್ರೆ ಪಕ್ಕದ ತೋಟಗಾರಿಕೆ ಕ್ಷೇತ್ರದಲ್ಲಿ ಪಡಿಬಹುದು. ಬೇರೆ ಜಿಲ್ಲೆಯ ತೋಟಗಾರಿಕೆ ಕ್ಷೇತ್ರದಲ್ಲೂ ನಾವು ಖರೀದಿ ಮಾಡಬಹುದು. ಎಲ್ಲಾ ತೋಟಗಾರಿಕೆ ಕ್ಷೇತ್ರಗಳಲ್ಲೂ ಎಲ್ಲಾ ರೈತರಿಗೂ ವಿತರಣೆ ಮಾಡ್ತೇವೆ. ಅಂತಂದ್ರೆ ಎಲ್ಲಿ ಈ ಒಂದು ಸಸಿಗಳು ಲಭ್ಯ ಇರುತ್ತೋ ಅಲ್ಲಿ, ಅದು ಅರಸೀಕೆರೆನಲ್ಲಿ ಇರ್ಬೋದು, ಅರಕಲಗೂಡಲ್ಲಿ ಇರ್ಬೋದು, ಬೇಲೂರಲ್ಲಿ ಇರ್ಬೋದು, ಎಲ್ಲಿ ಲಭ್ಯ ಇರುತ್ತೋ ಅಲ್ಲಿಗೆ ಹೋಗಿ ಪಡೆದುಕೊಂಡು ಇವರು ಅದನ್ನು ನಾಟಿ ಮಾಡಿಕೊಳ್ಬಹುದು. ಅಂತಿಮವಾಗಿ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಒಟ್ಟಾರೆಯಾಗಿ ನಾವು ಈಗ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳ ಬಗ್ಗೆ ಅಥವಾ ತೋಟಗಾರಿಕೆ ಬಗ್ಗೆ ಹೇಳಬೇಕು ಅಂತ ಅಂದರೆ, ನಮ್ಮ ನರ್ಸರಿಗಳು, ತೋಟಗಾರಿಕೆ ಕ್ಷೇತ್ರಗಳೇನಿದೆ ಅದು ಉತ್ತಮ ಗುಣಮಟ್ಟದ ಸಸಿಗಳನ್ನು ಉತ್ಪಾದಿಸಿ ಕೊಡುವಂಥ ಒಂದು ಸಸಿಗಳ ಉತ್ಪಾದನಾ ಕೇಂದ್ರಗಳಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಹಾಗೆಯೇ ತೋಟಗಾರಿಕೆ ಇಲಾಖೆ ಆ ಉತ್ತಮ ಗುಣಮಟ್ಟದ ಸಸಿಗಳನ್ನು ರೈತರು ವಾಣಿಜ್ಯವಾಗಿ ಬೆಳೆಸಿ ರೈತರಿಗೆ ಆದಾಯ, ಆರ್ಥಿಕತೆಯನ್ನು, ಸುಸ್ಥಿರತೆಯನ್ನು ತರುವಲ್ಲಿ ತೋಟಗಾರಿಕೆ ಇಲಾಖೆ ಕೆಲಸ ನಿರ್ವಹಿಸ್ತಾ ಇದೆ. ಹಾಗಾಗಿ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳು ಮತ್ತು ಇಲಾಖೆ ಒಂದಕ್ಕೊಂದು ಪೂರಕವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ. ಹಾಗೂ ಅಂತಿಮ ಧ್ಯೇಯೋದ್ದೇಶ ಒಂದೇ, ರೈತರ ಉದ್ಧಾರ ಹಾಗೂ ಆರ್ಥಿಕ ಸುಸ್ಥಿರತೆ. ಒಳ್ಳೆಯದು ಮೇಡಮ್, ಇವತ್ತಿನ ಸಂಚಿಕೆಯಲ್ಲಿ ಇದುವರೆಗೆ ಹಾಸನ ಜಿಲ್ಲೆಯಲ್ಲಿ ಇರುವಂತಹ ತೋಟಗಾರಿಕೆ ಇಲಾಖೆಯ ಸಸ್ಯ ಕ್ಷೇತ್ರಗಳ ಪರಿಚಯ ಹಾಗೂ ಸಸ್ಯ ಕ್ಷೇತ್ರದಲ್ಲಿ ವಿತರಣೆಗೆ ಲಭ್ಯ ಇರತಕ್ಕಂಥ ಸಸಿಗಳನ್ನು ಕುರಿತು ಮಾಹಿತಿಯನ್ನು ಇದುವರೆಗೆ ತಾವು ಮಾಡಿಕೊಟ್ರಿ. ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನಮ್ಮ ದೂರವಾಣಿ ಸಂಪರ್ಕ ಸಂಖ್ಯೆ 8762816485. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ. 8762816485. ತೋಟಗಾರಿಕೆ ಇಲಾಖೆಯ ಸಸ್ಯ ಕ್ಷೇತ್ರದಲ್ಲಿ ಲಭ್ಯ ಇರತಕ್ಕಂತಹ ಯಾವುದೇ ಸಸಿಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಅವುಗಳನ್ನು ಖರೀದಿ ಮಾಡುವ ಸಲುವಾಗಿ ತಾವು ಈಗ ಹೇಳಿದಂತಹ ಸಂಪರ್ಕ ಸಂಖ್ಯೆಗೆ ಕರೆಯನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಆನಂತರ ಮುಂದುವರಿಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ತೋಟಗಾರಿಕೆ ಸಸ್ಯ ಕ್ಷೇತ್ರಗಳ ಪರಿಚಯವನ್ನು ಮಾಡಿಕೊಟ್ಟಂತಹ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಅಧೀನ ಇರುವ ವಿವಿಧ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳ ಪರಿಚಯ ಹಾಗೂ ಸಸ್ಯ ಕ್ಷೇತ್ರಗಳಲ್ಲಿ ಮಾರಾಟಕ್ಕೆ ಲಭ್ಯವಿರುವ ಕಸಿ ಸಸಿಗಳ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ GN ಪವಿತ್ರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ಇಂಧನಗಳ ಮಹತ್ವ, ಉಪಯೋಗಿಸುವ ವಿಧಾನ ಹಾಗೂ ಇವುಗಳ ಲಭ್ಯತೆ ಕುರಿತಂತೆ ಹಾಸನ ತಾಲೂಕು ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಯೋಜನಾ ಸಂಯೋಜಕರಾದ ಡಾಕ್ಟರ್ AC ಗಿರೀಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.